ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರ್ ಈ ಒಂದು ವಿಷಯದ ಮೇಲೆ ಮುಂಬರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಆಲ್ಮೋಸ್ಟ್ ಆಲ್ ಎಲ್ಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳಾಗಿರ್ತವೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. C++ ಲ್ಯಾಂಗ್ವೇಜೀಸ್ ಅಥವಾ C++ ಭಾಷೆಯು, ಇದು ನೀವು ಮ್ಯಾಕ್ಸಿಮಮ್ ಇದನ್ನು ಇಂಗ್ಲೀಷಲ್ಲಿ ಓದ್ಕೊಳ್ಳೋದು ಉತ್ತಮ. ಓಕೆ, ಸೊ ಆದ್ದರಿಂದ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಅದಾವ. ಓಕೆ, ಕನ್ನಡ ಬೇಕಂದ್ರೆ ಕನ್ನಡ ನೋಡ್ಕೊಳ್ಳಿ, ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್ ಮಾಡ್ಕೊಳ್ಳಿ. ಈ C++ ಲ್ಯಾಂಗ್ವೇಜ್ ಇದೇನಾದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. C++, ಆಮೇಲೆ ಇದರಂತೆ ಸಿ ಪ್ಲಸ್ ಲ್ಯಾಂಗ್ವೇಜ್ ಬರ್ತದೆ, ಜಾವಾ ಬರ್ತದೆ, ಆಮೇಲೆ ಪೈಥಾನ್, ಆಮೇಲೆ HTML. ಈ ರೀತಿ ಈ ಒಂದು ಕಂಪ್ಯೂಟರ್ ಈ ಒಂದು ಟೆಕ್ನಾಲಜಿಯಲ್ಲಿ ವಿವಿಧ ಒಂದು ಭಾಷೆಗಳು ಬರ್ತಾವೆ. ಕಂಪ್ಯೂಟರ್ನ ಅದರದೇ ಆದ ಭಾಷೆಗಳು, ಇವೆಲ್ಲ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಆಮೇಲೆ ಈ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ HTML ಅಂದರೆ ಏನು? ಆ್ಯನ್ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ HTML ರಿಲೇಟೆಡ್ ಟು ಕಂಪ್ಯೂಟರ್ಸ್. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಬೈನರಿ ನಂಬರ್? ಅಥವಾ ಕೆಳಗೆ ಕೊಟ್ಟಂಥ ಯಾವುದು ಬೈನರಿ ಸಂಖ್ಯೆ ಆಗಿಲ್ಲ. ಬೈನರಿ ಅಂದರೆ ಏನು? ಜಸ್ಟ್ 0 ಮತ್ತು 1 ಇರಬೇಕು. ಇವೆರಡೇ ಬೈನರಿ ಡಿಜಿಟ್ಸ್. ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ. ಬಟ್ ಇಲ್ಲಿ 2 ಬಂದಿದೆ, ಇದು ಬೈನರಿ ಡಿಜಿಟ್ ಅಲ್ಲ, ಆದ್ದರಿಂದ ಇದು ಬೈನರಿ ಸಂಖ್ಯೆ ಅಲ್ಲ. ನುಡಿ 6.1ರಲ್ಲಿ ವಾರ್ತೆಗಳು ಎಂದು ಟೈಪ್ ಮಾಡಿದಾಗ ಸಿಗುವ ಕನ್ನಡದ ಪದ ಯಾವುದು? ನೋಡಿ, ವಾರ್ತೆಗಳು ಅಂತ ಬರ್ತದೆ. ಇದು ಈ ರೀತಿ ಟೈಪ್ ಮಾಡಿದ್ರೆ ವಾರ್ತೆಗಳು ಅಂತ ಈ ಥರ ಕನ್ನಡದ ಒಂದು ಪದವು ನಿಮಗೆ ಸಿಗ್ತದೆ. ಆಮೇಲೆ ಪ್ರಿಂಟರ್ಗೆ ಸಂಬಂಧಪಟ್ಟಂಥ ಕೆಳಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅವು ಯಾವ ಕರೆಕ್ಟ್ ಅಂತ ನೋಡ್ಬೋದು ನೀವು. ಪ್ರಿಂಟರ್ ಇದೊಂದು ಇಟ್ ಈಸ್ ಆ್ಯನ್ ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ಅಂದರೆ ಏನು? ಅಂದರೆ ಈಗ ಇನ್ಪುಟ್ ಅಂದರೆ ಏನು ಮೊದಲ ನೋಡೋಣ. ಈಗ ಕಂಪ್ಯೂಟರ್ಗೆ ಒಂದು ಡೇಟಾ ಏನು ಕೊಡ್ತಿರಲ್ಲ, ಫಾರ್ ಎಕ್ಸಾಂಪಲ್ ಕೀಬೋರ್ಡಿಂದ ಕೊಡ್ತೀರಿ ಕಂಪ್ಯೂಟರ್ಗೆ. ಓಕೆ, ಇದು ಇನ್ಪುಟ್ ಡಿವೈಸ್. ಓಕೆ, ಡೇಟಾನ ಇನ್ಪುಟ್ ಮಾಡೋದು ಇನ್ಪುಟ್ ಡಿವೈಸ್. ಈ ಡೇಟಾವನ್ನು ಪ್ರೊಸೆಸಿಂಗ್ ಮಾಡಿ ನಿಮಗೆ ಫೈನಲ್ ಆಗಿ ಒಂದು ರಿಸಲ್ಟನ್ನು ಕೊಡ್ತದಲ್ಲ, ಫಾರ್ ಎಕ್ಸಾಂಪಲ್ ಪ್ರಿಂಟರ್ ಆಗಲಿ, ಮಾನಿಟರ್ ಕೂಡ ಏನೋ ಔಟ್ಪುಟ್ ಡಿವೈಸ್. ಅಂದರೆ ಒಂದು ನಿಮಗೆ ರಿಸಲ್ಟನ್ನು, ಡೇಟಾನ ಡಿಸ್ಪ್ಲೇ ಮಾಡೋದಾಗಲಿ ಅಥವಾ ಒಂದು ರಿಪೋರ್ಟು, ಒಂದು ರಿಸಲ್ಟನ್ನು ಕೊಡೋದು, ಡೇಟಾವನ್ನು ನಿಮಗೆ ಕೊಡೋದು, ಇದ್ಯಾವುದು ಔಟ್ಪುಟ್ ಡಿವೈಸ್. ಸೊ ಇದು ಕರೆಕ್ಟ್ ಅದ. ಪ್ರಿಂಟರ್ಗಳ ಗುಣಮಟ್ಟವನ್ನು DPIಗಳಲ್ಲಿ ಅಳೆಯುತ್ತಾರೆ. ಪ್ರಿಂಟರ್ ಕ್ವಾಲಿಟಿ ಈಸ್ ಮೇಜರ್ಡ್ ಇನ್ DPI. ಹೌದು, ಕರೆಕ್ಟ್, DPIನೇ. ಬಟ್ ಇದು DPI ಅಂದರೆ ಏನು? ಕಾಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್. DPI ಕೇಳ್ತಾರೆ, ಫಾರ್ಮಲ್ ಇದು ಫುಲ್ ಫಾರ್ಮ್ ಕೇಳ್ತಾರೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DPI? ಸೊ ಆದ್ದರಿಂದ ಇಲ್ಲಿ ಸಿ ಕರೆಕ್ಟ್ ಆಗ್ತದೆ. ಎ ಮತ್ತು ಬಿ ಎರಡೂ ಕರೆಕ್ಟ್ ಆಗ್ತವ. ಇಲ್ಲಿ ರಾಮ್ಗೆ ಸಂಬಂಧಿಸಿದಂತೆ ಇಲ್ಲಿ ಕೆಳಗೆ ಕೊಟ್ಟಂಥ ಹೇಳಿಕೆಗಳು ಯಾವ ಸರಿಯಾಗಿವೆ? ರ್ಯಾಮ್ ಅಂದರೆ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ರಾಮ್ ಅಂದರೆ ರೀಡ್ ಓನ್ಲಿ ಮೆಮ್ರಿ. ಹೌದಾ? ಸೊ ಈಗ ಇಲ್ಲಿ ABC ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ? ದೀಸ್ ಆರ್ ದ ಟೈಪ್ಸ್ ಆಫ್ ದಿ ಪ್ರೈಮರಿ ಮೆಮ್ರಿ. ಯಾವುವು? ರ್ಯಾಮ್ ಮತ್ತು ರಾಮ್. ಇವು
ಪ್ರೈಮರಿ ಮೆಮ್ರಿ ಟೈಪ್ಸ್ ಅದಾವೆ. ಹೌದು, ಕರೆಕ್ಟ್ ಅದ. ರ್ಯಾಮ್ ಅಂದರೆ ಏನು? ರ್ಯಾಂಡಮ್ ಆ್ಯಕ್ಸೆಸ್ ಮೆಮ್ರಿ. ಹೌದು. ರಾಮ್ ಅಂದರೆ ರೀಡ್ ಓನ್ಲಿ ಮೆಮ್ರಿ. ಹೌದು, ಇದು ಕರೆಕ್ಟ್ ಅದ. ಆಮೇಲೆ ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ, ಇವು ಸಿ ಪಿ ಯುನೊಂದಿಗೆ ನೇರ ಸಂಪರ್ಕ ಹೊಂದಿರುತ್ತದೆ. ದೀಸ್ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಸಿ ಪಿ ಯು. ಹೌದು, ಇದು ಕೂಡ ಕರೆಕ್ಟು. ಆದ್ದರಿಂದ ಇಲ್ಲಿ ಮೇಲಿನ ಎಲ್ಲವೂ ಆಗ್ತವ. ಸಾಮಾನ್ಯವಾಗಿ ಅಳಿಸಿದ ಫೈಲ್ಗಳು ಎಲ್ಲಿ ಸ್ಟೋರ್ ಆಗುತ್ತವೆ? ಅಥವಾ ಈಗ ಕಾಮನ್ ಆಗಿ ನಿಮಗೆ ಡಿಲೀಟೆಡ್ ಫೈಲ್ಸ್ಗಳು ಎಲ್ಲಿ ಸ್ಟೋರ್ ಆಗಿರ್ತವೆ? ರೀಸೈಕಲ್ ಬಿನ್. ಇಲ್ಲಿ ರೀಸೈಕಲ್ ಬಿನ್ನಲ್ಲಿ ಇಂತಿಷ್ಟೇ ಅವಧಿಯವರೆಗೆ ಮಾತ್ರ, ಕೆಲವೊಂದಿಷ್ಟು ಪೀರಿಯಡ್ ಅವರೆಗೆ ಮಾತ್ರ ಇಲ್ಲಿ ಸ್ಟೋರ್ ಆಗಿರ್ತವೆ. ಆ ಒಂದು ಟೈಮ್ ಮಟ್ಟ ನೀವು ಅವುಗಳನ್ನು ರಿಸ್ಟೋರ್ ಮಾಡ್ಬೋದು ಮತ್ತು ಪರ್ಮನೆಂಟ್ಲಿ ಡಿಲೀಟು ಮಾಡ್ಬೋದು. ಇಲ್ಲ ನೀವು ಅದನ್ನು ಏನೂ ಮಾಡಲಿಲ್ಲಪ್ಪ ಅಂದ್ರೆ ಕೆಲವೊಂದು ಪೀರಿಯಡ್ ಆದಮೇಲೆ, ಅಂದರೆ ಮ್ಯಾಕ್ಸಿಮಮ್ ಒಂದು 30 days ಇರುತ್ತೆ. ಆ ಒಂದು ಡೇಸ್ ಆದಮೇಲೆ ಅವು ಪರ್ಮನೆಂಟ್ಲಿ ಡಿಲೀಟ್ ಆಗ್ತವ. ಪರ್ಮನೆಂಟ್ಲಿ ಡಿಲೀಟೆಡ್. ವಾಟ್ ಈಸ್ F4 ಶಾರ್ಟ್ಕಟ್ ಕೀ ಇನ್ ವಿಂಡೋಸ್? ಇಲ್ಲಿ F4 ಅಂತ ವಿಂಡೋಸಲ್ಲಿ ನೀವು ನೋಡಿರ್ತೀರಿ. ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? F4 ಅಡ್ರೆಸ್ ಬಾರನ್ನು ಒಂದು ಕ್ರಿಯಾಶೀಲಗೊಳಿಸುವುದು, ಆ್ಯಕ್ಟಿವ್ ಮಾಡೋದು. ವೈಫೈಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಈ ವೈಫೈ ಗೊತ್ತು ನಿಮಗೆ. ವೈಫೈ ಅಂದ್ರೇನು? ವೈರ್ಲೆಸ್ ಫಿಡಿಲಿಟಿ. ಅದೇ ರೀತಿ ಲೈಫೈ ಅಂದರೆ ಏನಾಗುತ್ತೆ? ಲೈಟ್ ಫಿಡಿಲಿಟಿ ಅಂತ ಬರ್ತದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಲೈಫೈದಲ್ಲಿ ಏನಾಗ್ತದೆ? ಇನ್ ಲೈಫೈ ಡೇಟಾ ಈಸ್ ಎಕ್ಸ್ಚೇಂಜ್ಡ್ ವೈರ್ಲೆಸ್ಲಿ ಯೂಸಿಂಗ್ ಲೈಟ್ ವೇವ್. ಓಕೆ. ಆಮೇಲೆ ಲೈಫೈ ಇದು ಕರೆಕ್ಟ್ ಅದ. ಲೈಟ್ ವೇವ್ ಮುಖಾಂತರ ಇದು ಡೇಟಾ ಎಕ್ಸ್ಚೇಂಜ್ ಆಗ್ತದೆ. ಲೈಫೈ ಅಂದರೆ ನೋಡಿ, ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಲೈಟ್ ಫಿಡಿಲಿಟಿ. ಇದು ಕೂಡ ಕರೆಕ್ಟು. ಆಮೇಲೆ ವೈಫೈಗೆ ಹೋಲಿಸಿದರೆ ಅಧಿಕ ದತ್ತಾಂಶಗಳನ್ನು ಇದರಲ್ಲಿ ವರ್ಗಾಯಿಸಿಕೊಳ್ಳಬಹುದು. ಮೋರ್ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಲೈಫೈ ಕಂಪೇರ್ ಟು ವೈಫೈ. ಹೌದಾ? ವೈಫೈಗಿಂತ ಲೈಫೈದು ಹೆಚ್ಚಿಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತದೆ. ಸೊ ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. A network connecting computers in different buildings in a city. A network connecting ಅಂದರೆ ಒಂದು ನಗರ ಇದೆ. ಓಕೆ, ಈಗ ಒಂದು ನಗರ ಅದ. ಒಂದು ನಗರದಲ್ಲಿರುವ ವಿವಿಧ ಕಟ್ಟಡಗಳಲ್ಲಿರುವ ಇವೆಲ್ಲ ವಿವಿಧ ಕಟ್ಟಡಗಳದಾವೆ. ಈ ವಿವಿಧ ಕಟ್ಟಡಗಳಲ್ಲಿರುವ ಗಣಕಯಂತ್ರಗಳನ್ನು ಸಂಪರ್ಕಿಸುವ ಜಾಲ, ಅದುವೇ ಮ್ಯಾನ್. ಈಗ ಒಂದು ಬೆಂಗಳೂರು ಸಿಟಿ ಅದ. ಇಡೀ ಬೆಂಗಳೂರು ಸಿಟಿಯಲ್ಲಿ ಒಂದು ವಿವಿಧ ಅಪಾರ್ಟ್ಮೆಂಟ್ ಆಗಲಿ, ಬಿಲ್ಡಿಂಗ್ಸು, ಆಫೀಸಸ್ಸು, ಈ ಒಂದು ಗಣಕಯಂತ್ರಗಳ ಯಂತ್ರಗಳನ್ನು ಒಂದು ಕನೆಕ್ಟಿಂಗ್ ಮಾಡುವ ಒಂದು ನೆಟ್ವರ್ಕ್ ಯಾವುದಪ್ಪ ಅಂದ್ರೆ ಅದು MAN ನೆಟ್ವರ್ಕ್. MAN ಅಂದರೆ ಏನು ಹೇಳಿ ನೋಡೋಣ. MAN ಲಾಂಗ್ ಫಾರ್ಮು. ನಿಮಗೆ ಲ್ಯಾನ್ ಗೊತ್ತು, ಲ್ಯಾನ್. ಲ್ಯಾನ್ ಅಂದ್ರೇನು? ಲೋಕಲ್ ಏರಿಯಾ ನೆಟ್ವರ್ಕ್. ಹೌದಾ? ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಬಟ್ MAN ಅಂದರೆ ಏನು? ಅದು ಕಾಮೆಂಟ್ ಮಾಡಿ. ಜಿಮೇಲ್ನಲ್ಲಿ ನಾವು ಕಳಿಸಬಹುದಾದ ಫೈಲ್ನ ಗರಿಷ್ಠ ಗಾತ್ರ ಎಷ್ಟು? ಈಗ ಒಂದು ನಾರ್ಮಲಾಗಿ ಎಲ್ಲರಿಗೂ ಒಂದು
ಇದೊಂದು ಏನಪ್ಪ ವಿಶೇಷವಾದ ಒಂದು ಘಟನೆ ನಡೆದಿರ್ತದೆ ಎಲ್ಲರಿಗೆ. ಈಗ ಜಿಮೇಲಲ್ಲಿ ಒಂದು ಮೇಲನ್ನು ಕಳಿಸ್ತಾ ಇರ್ತೀರಿ, ಏನಾದರೂ ಟೆಕ್ಸ್ಟ್ ಆಗಲಿ, ಫೋಟೋಸ್ ಆಗಲಿ, ಅಥವಾ ಡಾಕ್ಯುಮೆಂಟ್ ಆಗಲಿ, ಏನೇ ಒಂದು. ಬಟ್ ಅದರಲ್ಲಿ ಈಗ ನೀವು ಒಂದೊಂದು ಜಿ ಬಿ ಏನಾದರೂ 1 GB ಆಗಲಿ, ಅಥವಾ ಒಂದು 500 MB ಆಗಲಿ, ಇಷ್ಟೆಲ್ಲ ನಿಮ್ಗೆ ಕಳಿಸ್ಲಾಕೆ ಬರೋಲ್ಲ, ಹೌದಾ? ಈಗ ನೀವು ಒಮ್ಮೆ ಏನು ಮಾಡಿರ್ತೀರಿ, ಫೋಟೋಸ್ಗಳನ್ನು ಶೇರ್ ಮಾಡ್ತಾ ಇರ್ತೀರಿ. ಆವಾಗ ಒಂದು 50-40 ಒಂದು ಮೋರ್ ದ್ಯಾನ್ 50 ಫೋಟೋ ಸೆಲೆಕ್ಟ್ ಮಾಡ್ತೀರಿ. ಓಕೆ, ಆದರೆ ಅದ್ರದ್ದು ಪ್ರತಿಯೊಂದ್ರದ್ದು ಒಂದು ಫೋಟೋದು ಸೈಜ್ ಇರುತ್ತೆ 1 MB ಇರುತ್ತೆ. ಅದೇ ಟೋಟಲಾಗಿ ಎಷ್ಟಾಗುತ್ತೆ ಇಲ್ಲಿ 50 MB ಆಗ್ತದೆ. ಬಟ್ ಅದ್ರ ಕೆಪಾಸಿಟಿ ಏನಿರ್ತದೆ, ಅದ್ರ ಕೆಪಾಸಿಟಿ ಏನು 25 MB ಮಾತ್ರ ಇದೆ. ಆದ್ದರಿಂದ ಈಗ ನೀವು 50 MB ಮಾಡಿದ್ರೆ ಅದು ಏನಪ್ಪ ಸೆಂಡ್ ಆಗಲ್ಲ. ಇವು ಅದೇ 1 MB ಇದ್ದೇ 25 ಫೋಟೋಸನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಸೆಂಡ್ ಮಾಡ್ಬೋದು. ಅಂದರೆ 1 MB ಅಂತಲೇ ಹೇಳ್ತಾ ಇಲ್ಲ, ಈ ಒಂದು ಏನೇ ಆಗಲಿ ಒಂದೇ ಫೋಟೋ 25 MB ಇದ್ರೂ, ಮೋರ್ ದ್ಯಾನ್ 25.1 ಇದ್ರೂ ಅದು ಸೆಂಡ್ ಆಗೋದಿಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಆಗಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಸರ್ಚ್ ಇಂಜಿನ್? ಗೂಗಲ್ ಇದು ಸರ್ಚು, ask.com, DuckDuckGo, ಮತ್ತು ಅದರಂತೆ ಯಾಹೂ, ಮತ್ತು ಯಾಹೂ ಆಯಿತಾ, bing.com, ಇವೆಲ್ಲ ಏನದವಪ್ಪ ಸರ್ಚ್ ಇಂಜಿನ್. ಆಲ್ ಆಫ್ ದಿ ಅಬವ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಮಾಲ್ವೇರ್? ಮಾಲ್ವೇರ್ ಯಾವುದು ಇದರಲ್ಲಿ? ಮಾಲ್ವೇರ್ ಅಂದರೆ ಇದು ಸ್ಪೈವೇರ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ನೇವಿಗೇಷನ್ ಸಿಸ್ಟಮ್? ಇಲ್ಲಿ ನೇವಿಗೇಷನ್ ಒಂದು ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವ ಜೋಡಿ ತಪ್ಪಾಗಿದೆ? GPS ಇದು US ಅದ, ಕರೆಕ್ಟ್ ಅದ. QZSS ಇದು ಕೂಡ ಜಪಾನ್ದದ, ಕರೆಕ್ಟು. ಗ್ಯಾಲಿಲಿಯೋ ರಷ್ಯಾ, ತಪ್ಪು, ರಷ್ಯಾದವಲ್ಲ ಇವು, ಸಾರಿ ಇದು ರಷ್ಯಾದಲ್ಲ. ಬಟ್ ಯಾವ ದೇಶದಂತ ಕಾಮೆಂಟ್ ಮಾಡಿ ನನಗೆ. IRNSS ಇಂಡಿಯಾದ ಇದು ಕರೆಕ್ಟು, ಬಟ್ ಇದು ತಪ್ಪಾಗಿದೆ. ಬಟ್ ಗ್ಯಾಲಿಲಿಯೋ ಇದು ಯಾವ ದೇಶದ್ದು ಅದನ್ನು ಕಾಮೆಂಟ್ ಮಾಡಿ. MS ವರ್ಡ್ನಲ್ಲಿ ಫುಟ್ ನೋಟ್ ಮತ್ತು ಎಂಡ್ ನೋಟ್ ಆಯ್ಕೆಗಳು ಯಾವ ಮೆನ್ಯೂದಲ್ಲಿ ಇರುತ್ತವೆ? ಇವು ರೆಫರೆನ್ಸಸ್ ಮೆನ್ಯೂದಲ್ಲಿ ನೋಡಲಿಕ್ಕೆ ಸಿಗ್ತಾವೆ ನಿಮ್ಗೆ. MS ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ? ನಾವು ಈ ಒಂದು MS ಪವರ್ ಪಾಯಿಂಟನ್ನು ಮೇನ್ಲಿ ಒಂದು ಪ್ರೆಸೆಂಟೇಷನ್ಗಾಗಿ ಬಳಸ್ತೀವಿ. PDF ಫೈಲನ್ನು ಓಪನ್ ಮಾಡಲಿಕ್ಕೆ ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು? ಅಕ್ರೋಬ್ಯಾಟ್ ರೀಡರ್ ಇದು ಕರೆಕ್ಟ್. ಓಕೆ, when sending an email to more than one person, use the dash option to hide their mail addresses. ಈಗ ಇಮೇಲನ್ನು ಒಬ್ಬರಿಗೆ ಕಳಿಸ್ತೀರಿ ಅಂದ್ರೆ ಅವಾಗ ಏನಿರುತ್ತೆ, ಇಲ್ಲಿ ಫ್ರಾಮ್ ನಿಮ್ಮಿಂದ ಹೋಗ್ತದೆ, ಟು ಯಾರಿಗೆ ಹೋಗ್ಬೇಕು ಅವ್ರಿಗೆ. ಬಟ್ ಒಬ್ಬರಿಗಿಂತ ಇನ್ನೂ ಹೆಚ್ಚಿಗೆ ಜನಕ್ಕೆ ಕಳಿಸ್ಬೇಕು ಅಂದ್ರೆ ನೀವು CCಯನ್ನು ಯೂಸ್ ಮಾಡ್ತೀರಿ. CCಯಲ್ಲಿ ಅವರ ಮೇಲ್ಗಳನ್ನು ನೀವು ಕೆಳಗಡೆ ಚೂಸ್ ಮಾಡಬೇಕು. ಬಟ್ ಅವುಗಳನ್ನು, ಆ ಒಂದು ಮೇಲ್ ಅಡ್ರೆಸ್ಗಳನ್ನು ಹೈಡ್ ಮಾಡಬೇಕು ಅಥವಾ ಮರೆ ಮಾಡಲು ಏನು ಮಾಡಬೇಕು ನೀವು? CC ಬದಲಾಗಿ BCC
ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿಯನ್ನು ಯೂಸ್ ಮಾಡಬೇಕು. ಸಿ ಸಿ ಅಂದರೆ ಕಾರ್ಬನ್ ಕಾಪಿ, ಬಿ ಸಿ ಸಿ ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಫ್ಲಾಫಿ ಡಿಸ್ಕ್ ಅನ್ನೋದು ಏನು? ಫ್ಲಾಫಿ ಡಿಸ್ಕ್ ಇದೊಂದು ಸೆಕೆಂಡರಿ ಮೆಮ್ರಿ. ಆ್ಯಪಲ್ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿರುವ ಓ ಎಸ್ ಯಾವುದು? ಮ್ಯಾಕ್ ಓ ಎಸ್. A desktop icon can be thought of as a symbol representing which of the following? Desktop icon can be thought of as a symbol. ಇಲ್ಲಿ ಈ ಒಂದು ಡೆಸ್ಕ್ಟಾಪ್ ಐಕಾನ್ ಏನಿದೆಯಲ್ಲ, ಈ ಕೆಳಗಿನವುಗಳಲ್ಲಿ ಪ್ರತಿನಿಧಿಸುವ ಸಂಕೇತ ಎಂಬುದಾಗಿ ಭಾವಿಸಬಹುದಾಗಿದೆ ಅಂತ ಇದೆ. ಸೊ ನೋಡಿ, ಡೆಸ್ಕ್ಟಾಪ್ ಅಂದರೆ a shortcut way to program or a folder or a file. ಒಂದು ಪ್ರೋಗ್ರಾಮ್ ಆಗಲಿ ಅಥವಾ ಒಂದು ಫೋಲ್ಡರ್ ಆಗಲಿ ಅಥವಾ ಒಂದು ಕಡತ ಅಂದರೆ ಫೈಲನ್ನು ತಲುಪುವ ಹತ್ತಿರದ ಮಾರ್ಗ, ಒಂದು ಶಾರ್ಟ್ಕಟ್ ವೇ. ನುಡಿ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದನ್ನು ಕನ್ನಡ ಗಣಕ ಪರಿಷತ್ತು ಇದರ ಸ್ವಾಮ್ಯವನ್ನು ಹೊಂದಿದ್ದು ಉಚಿತವಾಗಿ ಇದರ ವಿತರಣೆ ಮಾಡುತ್ತದೆ. ಕನ್ನಡ ಗಣಕ ಪರಿಷತ್. A function key that can be used to spell check. ಸ್ಪೆಲ್ ಚೆಕ್ಕನ್ನು MS ವರ್ಡಲ್ಲಿ, ವರ್ಡ್ ಪ್ರೊಸೆಸರಲ್ಲಿ ಯೂಸ್ ಮಾಡುವಂಥ ಫಂಕ್ಷನ್ ಕೀ ಯಾವುದು? F7. ನೀವು F7 ಪ್ರೆಸ್ ಮಾಡಿದ್ರೆ ಅಂದರೆ ಸ್ಪೆಲ್ ಚೆಕ್ ಆಗ್ತದೆ. ಅದು ಇಲ್ಲಿ ವರ್ಡ್ನಲ್ಲಿ. MS ವರ್ಡ್ನಲ್ಲಿ ಫಾಂಟ್ ಮೆನ್ಯೂನಲ್ಲಿರುವ ಕನಿಷ್ಠ ಮತ್ತು ಗರಿಷ್ಠ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎಷ್ಟಿದೆ? ಮಿನಿಮಮ್ 8 ಅದ, ಇದು 8, 10, ಇದು 12, 16 ಈ ರೀತಿ ಅದ. ಸೊ ಮ್ಯಾಕ್ಸಿಮಮ್ ಎಷ್ಟು? 72 ಅದ. ಇವೆಲ್ಲ ಸಿಂಪಲ್ ನೆನಪಿರ್ಬೇಕು ನಿಮಗೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್? ನೋಡಿ, ಇಲ್ಲಿ ಒಂದು ಕಡೆ ಡೆಸಿಮಲ್ಗಳನ್ನು ಕೊಟ್ಟಿದ್ದಾರೆ, ಹೌದಾ? ಮುಂದೆ ಇವೆಲ್ಲ ಅವುಗಳ ರೂಪವನ್ನು ಕೊಟ್ಟಿದ್ದಾರೆ, ಬೈನರಿ ಕೊಟ್ಟಿದ್ದಾರೆ, ಆಕ್ಟಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತಾ? ಡಿ ಕರೆಕ್ಟ್ ಆಗ್ತದೆ. ಹೇಗೆ? ಈಗ 1 0 0 0 1 ಇದನ್ನು ಡೆಸಿಮಲಲ್ಲಿ ನೀವು ನೋಡ್ಬೇಕಂದ್ರೆ 1 2 4 8 16 ನೋಡಿ, ಇದು 1 1 ಇದು ಅಷ್ಟೇ ಕನ್ಸಿಡರ್ ಮಾಡಿ. 16 ಪ್ಲಸ್ ಇದು 1 ಬರ್ತದೆ, 1 ಅಂದರೆ 17. ಓಕೆ, ಇದು ಕರೆಕ್ಟ್. ಅಂತರ್ಜಾಲದ ಪರಿಭಾಷೆಯಲ್ಲಿ ಐ ಪಿ ಅಂದರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್. MICR ಅಂದರೆ ಏನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್. ಸೈಬರ್ ಕ್ರೈಮ್ ಅಂದರೆ ನೀವು ಏನೆಂದು ಅರ್ಥ ಮಾಡಿಕೊಂಡಿದ್ದೀರಾ? ಸೈಬರ್ ಕ್ರೈಮ್ ಅಂದರೆ ಏನು? ಸೈಬರ್ ಕ್ರೈಮ್ ಅಂದ್ರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು. ವಾಟ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ಎ ರೋ ಆ್ಯಂಡ್ ಕಾಲಮ್ ಇನ್ MS Excel? ಈಗ ನೋಡಿ, ಇವು ಕಾಲಮ್ ಇರ್ತಾವೆ. ಓಕೆ, ನೆಕ್ಸ್ಟ್ ಇವೆಲ್ಲ ರೋಸ್ ಇರ್ತಾವೆ, ಇವೆಲ್ಲ. ಬಟ್ ಇದರ ಒಂದು ಇಂಟರ್ಸೆಕ್ಷನ್, ಇದರ ಒಂದು ಛೇದನ ಮಾಡಿದ್ರೆ ಏನಾಗುತ್ತಾ? ಒಂದು ಸೆಲ್ ತಯಾರಾಗ್ತದೆ. ನೋಡಿ, ಇದು ಒಂದು ಸೆಲ್. ಇಷ್ಟಕ್ಕೆ ಏನಂತೀವಿ ನಾವು? ಒಂದು ಸೆಲ್. ಇದು ಒಂದು ಸೆಲ್ಲ.
If you type April 15 in a cell in A1 in MS Excel, the sequence from cell A1 to A5 will be as follows. ಈಗ A1 ಏಪ್ರಿಲ್ 15 ಐತಂದ್ರೆ A2, A3, A4, A5 ಏನಾಗುತ್ತೆ, ಇದು ಏಪ್ರಿಲ್ 15, 16, 17, 18, 19. ಸೊ ಅದೇ ರೀತಿ ಆಪ್ಷನ್ ಬಿ ಇದು ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಒಂದು ಕಂಪ್ಯೂಟರ್ ಕ್ವಶನ್ಗಳನ್ನು ನೋಡ್ಬೋದು. ಮತ್ತು ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಈ ಒಂದು ಕಂಪ್ಯೂಟರ್ ಕ್ವಶನ್ಗಳನ್ನು, ಕನ್ನಡ ಭಾಷೆಯ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಸೊ ಅಲ್ಲಿಯವರೆಗೆ ನಮಸ್ಕಾರ.